ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಹಲಸಿನ ಬೀಜವನ್ನು ಉಪಯೋಗಿಸಿ ಮಾಡಿದಂತಹ ತುಂಬಾ ಗರಿಗರಿಯಾದಂತಹ ಸೇವು ಅಂತಲೂ ಕರಿಬೋದು, ಅಥವಾ ನಮ್ಮದರಲ್ಲಿ ಓಂ ಪುಡಿ ಅಂತ ಕರಿತೀವಿ. ಇದನ್ನು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಸಂಜೆ ತಿಂಡಿಗೆಲ್ಲ ತುಂಬಾ ಮಜವಾಗಿರುತ್ತೆ ತಿನ್ನೋದಕ್ಕೆ, ಅಷ್ಟೇ ಗರಿಗರಿಯಾಗಿ ಸಾಫ್ಟಾಗಿ ಕೂಡ ಬಂದಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಮೊದಲಿಗೆ ಬೇಯಿಸಿರುವಂತಹ ಹಲಸಿನ ಬೀಜವನ್ನು ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿ ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಿ 3ರಿಂದ 4 ಸೀಟಿ ಆದರೂ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಬೇಕಿದು. ಬೆಂದಿರುವಂತಹ ಈ ಹಲಸಿನ ಬೀಜದಿಂದ ಸಿಪ್ಪೆಯನ್ನೆಲ್ಲ ತೆಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ನೋಡಿ, ಈ ಥರ ನೀರನ್ನು ಸಹ ಹಾಕಿ ರುಬ್ಕೊಂಡು ತರೋಣ. ನುಣ್ಣಗೆ ಅಂದರೆ ಅಷ್ಟು ನುಣ್ಣಗೆ ಆಗಿ ರುಬ್ಕೊಳ್ಬೇಕಾಗತ್ತೆ. ಸೇಮೆಯ ಈಗ ಅಚ್ಚೇನಿದೆ ನೋಡಿ, ಅದರಲ್ಲಿ ಇಳಿಬೇಕದು, ಅಷ್ಟು ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪನೂ ಕಾಳಿನ ಅಂಶ ಎಲ್ಲ ಇರಬಾರ್ದು. ಈಗಾಗಲೇ ನಾನು ಸಹ ಚೆನ್ನಾಗಿ ರುಬ್ಕೊಂಡಂತಹ ಈ ಹಲಸಿನ ಬೀಜದ ಮಿಶ್ರಣವನ್ನು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇನ್ನೀಗ ಅದರಲ್ಲಿ ಒಂದು ಸ್ವಲ್ಪ ಅಷ್ಟೇ ನಾನೀಗ ಹಲಸಿನ ಬೀಜದ ಪಲ್ಪನ್ನು ಹಾಕ್ಕೊಂಡು ಅದರಲ್ಲಿ ಈಗ ಸೇವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 2 ಟೇಬಲ್ ಚಮಚದಿಂದ 4 ಟೇಬಲ್ ಚಮಚ ಆಗುವಷ್ಟು ಹಾಕ್ಕೊಳ್ಳಿ. ಅಷ್ಟೇ ಸಾಕಾಗುತ್ತೆ ಹಲಸಿನ ಬೀಜದ ಪಲ್ಪು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಆಮೇಲೆ ಪುಡಿ ಇಂಗನ್ನು ಹಾಕಿ ಹಾಗೆಯೇ ಇಟ್ಕೊಳ್ಳೋಣ. ನಂತರ ಈಗ ಒಂದು ಜಾಲರಿಯನ್ನು ತಗೊಂಡಿದ್ದೀನಿ. ಅದರಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಇದನ್ನು ಜರಡಿ ಹಿಡ್ಕೊಂಡ ಮೇಲೇ ನಾವು ಸೇವನ್ನು ಮಾಡಿಕೊಳ್ಬೇಕು. ಇನ್ನು ನಾವಾಗಲೇ ಹಲಸಿನ ಬೀಜದ ಪಲ್ಪಿಗೆ ಉಪ್ಪು ಮತ್ತು ಮೆಣಸಿನ ಪುಡಿ ಇಂಗನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಕಡಲೆ ಹಿಟ್ಟನ್ನು ಸಹ ಸ್ವಲ್ಪ ಸ್ವಲ್ಪನೇ ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಮಗೆ ಎಲ್ಲಾದರೂ ಇದರದ್ದು ಹಿಟ್ಟು ಕಡಿಮೆ ಆಯಿತು ಅಂತಂದರೆ ಮತ್ತೊಂದು ಸ್ವಲ್ಪ ಹಲಸಿನ ಬೀಜದ ಪಲ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಗೊತ್ತಾಗತ್ತಲ್ಲ, ನಾವು ಸೇವ್ ಅಥವಾ ಓಂ ಪುಡಿ ಎಲ್ಲ ಮಾಡಬೇಕಾದ್ರೆ ತುಂಬ ಗಟ್ಟಿ ಅಂತ ಮಾಡೋದಕ್ಕೆ ಹೋಗಬಾರ್ದು, ಸ್ವಲ್ಪ ತೆಳ್ಳಗೇ ಇರಬೇಕಾಗುತ್ತೆ. ನೋಡಿ, ಈ ಹದಕ್ಕೆ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇರುವಂತಹ ಪುಡಿಯನ್ನು ಸಹ ಹಾಕ್ಕೊಂಡು ನೋಡಿ, ಇಷ್ಟು ಗಟ್ಟಿಯಾಗಿ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಸೇವ್ ಅಚ್ಚನ್ನು ತೋರಿಸ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ದೊಡ್ಡದಾಗಿರುವಂತಹ ಸೇಮೆ ಅಚ್ಚನ್ನು ತಗೊಳ್ಳಿ. ಯಾಕೆಂತಂದರೆ ನಾವೀಗ ಹಲಸಿನ ಬೀಜವನ್ನು ಏನು ರುಬ್ಕೊಂಡಿರ್ತೀವಲ್ಲ, ಬೇಯಿಸಿರೋದು, ಎಲ್ಲಾದರೂ ಸ್ವಲ್ಪ ಕಾಳಿನ ಅಂಶ ಎಲ್ಲ ಇತ್ತು ಅಂತಂದರೆ ಅದರಲ್ಲಿ ಇಳಿಯೋದಕ್ಕೆ ಕಷ್ಟ. ಅದಕ್ಕೋಸ್ಕರ ನೀವು ಹೇಗೆ ರುಬ್ಕೊಳ್ತಿರೋ ಅದರ ಮೇಲೆ ಇದು ಸೇವ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನೀವು ನೋಡಿಕೊಂಡು ಸೇವ್ ಅಚ್ಚನ್ನು ಚೂಸ್ ಮಾಡ್ಕೊಳ್ಳಿ. ಒಂದು ಸಲಕ್ಕೆ ಲೋಡ್ ಮಾಡಿ ಆಗುವಷ್ಟು ನಾನು ಸೇಮೆ ಹಿಟ್ಟನ್ನು ರೆಡಿ ಮಾಡಿಕೊಂಡಿರೋದು. ನೀವು ಸಹ ಹಾಗೆಯೇ ಹೊಸ ರುಚಿಯನ್ನೆಲ್ಲ ಮಾಡ್ಕೊಳ್ಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಕ್ಕಿಂತ ಹೋಗಬೇಡಿ. ಅದು ಹೇಗೆ ಬರುತ್ತೋ ಏನಾಗುತ್ತೋ ಅಂತ ಗೊತ್ತಿಲ್ಲ ಅಲ್ವಾ. ಇದು ನಾನು ಫಸ್ಟ್ ಟೈಮೇ ಮಾಡ್ತಿರೋದು, ಬಟ್ ಚೆನ್ನಾಗೇ ಬಂದಿತ್ತು, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈಗಾಗಲೇ ಎಣ್ಣೆಯನ್ನು ಸಹ ಬಿಸಿಗೆ ಇಟ್ಕೊಂಡಿದ್ದೀನಿ. ಇನ್ನು ಕಾದ ಎಣ್ಣೆಯಲ್ಲಿ ನಾವು ಸೇವನ್ನು ಮಾಡ್ಕೊಳ್ಳೋಣ. ಎಣ್ಣೆ ತುಂಬ ಕಾದಿರಬೇಕು. ಮೀಡಿಯಮ್ ಉರಿನಲ್ಲೇ ಇದನ್ನು ಮಾಡ್ಕೊಳ್ಳಿ. ತುಂಬ ಲೋ ಫ್ಲೇಮಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಇದು ಬೇಗನೆ ಆಗೋಗುತ್ತೆ ಸೇವೆಲ್ಲ. ನಮ್ಮದರಲ್ಲಿ ಇದನ್ನು ಓಂ ಪುಡಿ ಅಂತ ಕರಿತೀವಿ ಹವ್ಯಕ ಭಾಷೆಯಲ್ಲಿ. ತುಂಬ ಅಂದರೆ ತುಂಬ ರುಚಿಕರವಾಗಿ ಬರುತ್ತೆ ಹಲಸಿನಕಾಯಿ ಬೀಜದ ಓಂ ಪುಡಿ ಕೂಡ. ಮನೆಯಲ್ಲಿ ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ. ಸಂಜೆ ಟೀ ಟೈಮಿಗೆಲ್ಲ ತಿನ್ಬೋದು. ಇದನ್ನು ಹೆಚ್ಚಾಗಿ ಇದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಅವರಿಗೆ ಈ ಥರ ಓಂ ಪುಡಿ ಆಗಲಿ ಸೇವೆಲ್ಲ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅವರಿಗೆ. ಇದು ಬೇಯೋದಕ್ಕೂ ತುಂಬ ಟೈಮ್ ತಗೊಳ್ಳೋದಿಲ್ಲ ನೋಡಿ, 1 ನಿಮಿಷದಿಂದ 2 ನಿಮಿಷದೊಳಗೆ ರೆಡಿ ಆಗೋಗುತ್ತೆ. 2 ಬದಿನೂ ಚೆನ್ನಾಗಿ ಇದನ್ನು ಉಲ್ಟಾ ಮಾಡಿ ತಿರುಗಿಸಿ ಕೂಡ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಔಟ್ಸೈಡಿಂದೆಲ್ಲ ತಂದು ತಿನ್ನೋ ಬದಲು ಮನೆಯಲ್ಲೇ ಈ ಥರ ಮಾಡಿಕೊಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ, ಮನೆ ಮಂದಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಇನ್ನು 1 ತಿಂಗಳಿಂದ 2 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನು ಸಂಜೆ ತಿಂಡಿಗೆ ಉಪಯೋಗಿಸ್ಬೋದು. ಈಗಾಗಲೇ 1ನೇ ಸಲದನ್ನು ಮಾಡಿ ತೆಗೆದಿದ್ದೀನಿ. ಇನ್ನು 2ನೇ ಸಲದನ್ನು ಕೂಡ ಅದೇ ರೀತಿಯಾಗಿ ಹಾಕ್ಕೊಳ್ಳೋಣ. ಪ್ರತಿಯೊಂದನ್ನು ಹೀಗೇ ಮಾಡಿ ತೆಕ್ಕೊಂಡ್ರೆ ಆಯಿತು. 2 ಬದಿನೂ ಚೆನ್ನಾಗಿ ಬೇಯಲಿ. ಆದಷ್ಟು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ನೀಟಾಗಿ ಅಷ್ಟು ಚೆನ್ನಾಗಿ ನೋಡಿ, ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಸೇಮೆ ಕೂಡ. ನೋಡಿದ್ರಲ್ವ, ತುಂಬಾ ಗರಿಗರಿಯಾದಂತಹ, ಅಷ್ಟೇ ಸಾಫ್ಟ್ ಆದಂತಹ, ರುಚಿಕರವಾದಂತಹ ಓಂ ಪುಡಿ ಅಥವಾ ಸೇವನ್ನು ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಇವತ್ತಿನ ಈ ಹಲಸಿನಕಾಯಿ ಬೀಜದಿಂದ ಮಾಡಿದಂತಹ ಸೇಮೆ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ಸಿಗೋಣ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.